ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜೆ ಸೌಂದರ್ಯ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ನನ್ನ ಪ್ರೀತಿಯ ಯೂಟ್ಯೂಬ್ ಫ್ಯಾಮಿಲಿ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇಷ್ಟು ದಿವಸ ಸೈಟ್ ವ್ಲಾಗ್ಸ್ ಆಗಿತ್ತು, ನಿಮಗೂ ಬೋರ್ ಆಗಿರಬಹುದು. ಹಾಗಾಗಿ ರಿಜಿಸ್ಟ್ರೇಷನ್ ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ಮಧ್ಯದಲ್ಲಿ ಏನೇನಾಯಿತು ಅನ್ನೋದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಗೆಯೇ ಈ ಒಂದು ವ್ಲಾಗಲ್ಲಿ ನಿಮ್ಮ ಜೊತೆ ತುಂಬಾ ವಿಷಯಗಳನ್ನ ನಾನು ಶೇರ್ ಮಾಡಬೇಕು. ಖಂಡಿತ ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ಹಾಗೆ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ರೆ ಫ್ರೆಂಡ್ಸ್, ಎಲ್ಲ ವ್ಲಾಗ್ಸ್ನ ನೋಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು. ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನೀವೆಲ್ಲ ನೋಡ್ದಂಗೆ ನಮ್ಮದು ಅಗ್ರಿಮೆಂಟ್ ಎಲ್ಲ ಆಗಿತ್ತು. ಅದಾದಮೇಲೆ ನೆಕ್ಸ್ಟು ನಾವು ರಿಜಿಸ್ಟ್ರೇಷನ್ಗೆ ನೋಡಿದ್ರೆ ಅವ್ರದ್ದು ಈ ಖಾತಾ ಇನ್ನೂ ಬಂದಿರಲಿಲ್ಲ. ಈಗ ಕಾವೇರಿ 1ಇಂದ ಕಾವೇರಿ 2 ವೆಬ್ಸೈಟ್ಗೆ ಚೇಂಜ್ ಮಾಡಿರೋದ್ರಿಂದ ಈ ಖಾತಾಸ್ ಎಲ್ಲ ತುಂಬ ಲೇಟ್ ಆಗ್ತಾ ಇಲ್ಲ. ಅಲ್ಲಿರೋವಂಥ ಅಧಿಕಾರಿಗಳು ಲೇಟ್ ಮಾಡ್ತಾಯಿದ್ದಾರೆ. ಲಂಚಗಳು ಕೊಟ್ಟರು ಕರೆಕ್ಟಾಗಿ ಮಾಡ್ತಾ ಇರಲಿಲ್ಲ. ಆ ರೀತಿ ನಾವು ತುಂಬಾ ಸ್ಟ್ರಗಲ್ ಮಾಡಿ ಲಾಸ್ಟಲ್ಲಿ ನನ್ನ ಫ್ರೆಂಡೇ ಅಲ್ಲಿದ್ದಾನೆ ಅಂತ ಗೊತ್ತಾಗಿ ಅವನ ಥ್ರೂ ಹೋದಾಗ ನಮಗೆ 1 ವೀಕಲ್ಲೆಲ್ಲ ಈ ಖಾತಾ ಸಿಕ್ಬಿಡ್ತು. ಅದೇಂಗೆ ನೀವೇ ಹೇಳಿ, ಇವಾಗ ಇಷ್ಟು ದಿವಸ ನಾವು 1.5 ತಿಂಗಳು ಓಡಾಡಿ ನಮ್ಗೆ ಆಗಿರಲಿಲ್ಲ. ಅದಾದಮೇಲೆ ನಮ್ಮ ಫ್ರೆಂಡ್ ಥ್ರೂ ಹೋದಾಗ ಸಿಕ್ಬಿಡ್ತು. ಸೊ ಈ ಥರ ಆಗಿಬಿಟ್ಟಿದೆ ನಮ್ಮ ಸರ್ಕಾರ, ಏನು ಮಾಡೋದು ಗೊತ್ತಾಗಿಲ್ಲ. ತುಂಬಾ ಸ್ಟ್ರಗಲ್ ಮಾಡಿದ್ವಿ ಫ್ರೆಂಡ್ಸ್ ನಾವು ಈ ಖಾತಾ ಮಾಡಿಸೋದಕ್ಕೇ. ಯಾಕಂದರೆ ಕ್ಲೈಂಟ್ ಅಂದರೆ ನಮ್ಮದು ಲ್ಯಾಂಡ್ ಲಾರ್ಡ್ ಹೇಳಿಬಿಟ್ರು, ಮೇಡಮ್ ನೀವೇ ಮಾಡಿಸ್ಕೊಂಬಿಡಿ. ಅಂದರೆ ಅವರು ಲೆಕ್ಚರರು ಆ್ಯಕ್ಚುಲಿ. ಸೊ ಅವರು ಕಾಲೇಜ್ಗೆ ಹೋಗಬೇಕಾಗಿರುತ್ತೆ, ನಂಗೆ ಟೈಮ್ ಇರಲ್ಲ, ದಯವಿಟ್ಟು ನೀವೇ ಮಾಡ್ಕೊಳ್ಳಿ ಅಂತ ಅಂದರು. ಸೊ ಹಾಗಾಗಿ ಇನ್ನೇನು ಮಾಡೋದು ಅಂದ್ಬಿಟ್ಟು ನಾವೇ ಮಾಡ್ಕೊಳ್ತೀವಿ ಅಂತ ಒಪ್ಕೊಂಡ್ಬಿಟ್ವಿ. ಬಟ್ ಆದರೆ ಲಾಸ್ಟಲ್ಲಿ ಈ ಥರ ಆಯಿತು. ಆ್ಯಂಡ್ ಫೈನಲಿ ಎಲ್ಲ ಮುಗಿದು ರಿಜಿಸ್ಟ್ರೇಷನ್ಗೆಲ್ಲ ರೆಡಿ ಆಯಿತು. ಅಷ್ಟೊತ್ತಲ್ಲೇ ಒಂದು ಬ್ರೇಕ್ ಬೇಕಾಗಿತ್ತು. ಬಿಕಾಸ್ ಈ ಒಂದು 3 ಮಂತ್ಸು ನಾವು ಎಷ್ಟು ಗೋತ್ರು ಮಾಡಿದ್ದೀವಿ ಅದು ನಮಗೆ ಮಾತ್ರ ಗೊತ್ತು. ಅದರಲ್ಲೂ ಕೆಲವೊಬ್ಬರು ತುಂಬಾ ಪಾಸಿಟಿವ್ ಆಗಿ ಕಾಮೆಂಟ್ಸ್ ಹಾಕಿದ್ದೀರಾ, ನಿಮ್ಮೆಲ್ರಿಗೂ ತುಂಬ ಧನ್ಯವಾದಗಳು. ಅದರಲ್ಲೂ ಕೆಲವೊಬ್ಬರು ಕೊಂಕಾಗಿ ಕೂಡ ಹಾಕಿದ್ದಾರೆ. ನನ್ನ ಇಷ್ಟು ಚಿಕ್ಕ ವಯಸ್ಸಲ್ಲಿ 2 ಪ್ರಾಪರ್ಟಿ ಮಾಡಿದ್ದೀವಿ ಅಂತ ಹೇಳಿದ್ದಕ್ಕೆ ನಿಮ್ಮದೇನು ಸ್ವೀಟ್ 16 ಅಂತ ಎಲ್ಲ ಕೇಳಿದ್ದೀರಾ. ನಾನು ಎಲ್ಲದಕ್ಕೂ ಡೈರೆಕ್ಟಾಗಿ ಕೂತ್ಕೊಂಡು ನಾನು ಆನ್ಸರ್ ಮಾಡ್ತೀನಿ ನೋಡಿ ನಿಮಗೆ. ಯಾಕಂದರೆ ಇಷ್ಟು ನನಗೆ ಏಜ್ ಈಗ 28. ನಾನು ಏಜ್ ಆದಂಗೆ ನಿಮ್ಗೆ ಕಾಣ್ಬೋದು ನಾನು ದಪ್ಪ ಇರೋದ್ರಿಂದ. ಕೆಲವೊಬ್ರಿಗೆ ನಾನು ದಪ್ಪ ಇರೋದೂ ಪ್ರಾಬ್ಲಮ್ಮೇ. ಬಿಕಾಸ್ ನಾನು ಕೂತ್ಕೊಂಡು ತಿಂದು ದಪ್ಪ ಆಗಿಲ್ಲ, ಅರ್ಥ ಆಯ್ತಾ? ನಾನು ಅಂದರೆ ಟೈಮಿಂಗ್ಸು ನಂದು ಪ್ರಾಪರ್ ಇಲ್ಲ, ಸ್ಕೆಡ್ಯೂಲ್ ಪ್ರಾಪರ್ ಆಗಿಲ್ಲ. ನಾನು ಎದ್ದೋಳೋದು ಎವ್ರಿ ಡೇ ಸೇಮ್ ಇರೋದಿಲ್ಲ, ನಾನು ಕೆಲಸ ಮಾಡೋ ಅವರ್ಸ್ ಸೇಮ್ ಇರೋದಿಲ್ಲ, ಸ್ಟ್ರೆಸ್ ಅಷ್ಟಿರುತ್ತೆ. ನಾನು ಬಿಸ್ನೆಸ್ ಮಾಡ್ತೀನಿ, ಯೂಟ್ಯೂಬ್ ಮಾಡ್ತೀನಿ, ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ವರ್ಕ್ ಮಾಡ್ತೀನಿ. ಆಮೇಲೆ ನನ್ನ ಮಗುಗೆ ಅಮ್ಮ ಕೂಡ, ಒಂದು ಹೆಂಡ್ತಿ ಆಗಿದ್ದೀನಿ, ಫ್ಯಾಮಿಲಿಯಲ್ಲಿ ಒಂದು ಮೆಂಬರ್ ಆಗಿದ್ದೀನಿ, ಮನೆ ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ. ಎಷ್ಟು ಸ್ಟ್ರೆಸ್ ಇರುತ್ತೆ, ಎಷ್ಟು ಸ್ಟ್ರೆಸ್ಸಲ್ಲಿ ನಾನು ಗೋತ್ರು ಆಗ್ತಾಯಿದ್ದೀನಿ ಅದು ನನಗೆ ಮಾತ್ರ ಗೊತ್ತು. ನೋಡಿಬಿಟ್ಟು ಸುಮ್ಮನೆ ಬಿಲ್ಡಪ್ಪು ಮತ್ತು ತುಂಬಾ ಕಾಮೆಂಟ್ಸ್ ಬಂದಿದೆ. ನಾನು ಎಲ್ಲದಕ್ಕೂ ನನ್ನ ಆನ್ಸರ್ ಮಾಡ್ತೀನಿ, ನಾನು ಖಂಡಿತ ಆನ್ಸರ್ ಮಾಡ್ತೀನಿ. ಎಲ್ಲರಿಗೂ ಕೂತ್ಕೊಂಡು ಅವ್ರು ಯಾರು ಕಾಮೆಂಟ್ ಹಾಕಿದಾರಲ್ಲ ಅವ್ರಿಗೆ ಹೊಡಿಯೋ ಥರ ನಾನು ಹೇಳ್ತೀನಿ. ನಿಜವಾಗ್ಲೂ ನಂಗೆ ಅಷ್ಟು ಬೇಜಾರಾಗಿದೆ. ಇವತ್ತು ಈ ವ್ಲಾಗಲ್ಲಿ ಬೇಡ, ನಾನು ಸಪ್ರೇಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಎಲ್ಲ ನಾನು ಶೇರ್ ಮಾಡ್ತೀನಿ ಫ್ರೆಂಡ್ಸ್. ನನ್ನ ಲೈಫ್ ಸ್ಟೈಲ್ ಹೇಗಿತ್ತು, ನಾನು ಹೇಗೆ ಬಂದೆ ಈ ಮೇಲಕ್ಕೆ, ಈ ಮಟ್ಟಕ್ಕೆ ಹೆಂಗೆ ಬಂದಿದ್ದೀನಿ. 28 ಏಜಲ್ಲೇ 2 ಸೈಟು ಯಾರ್ದು ಸಪೋರ್ಟ್ ಇಲ್ದಿರೋ ತೊಗೊಂಡಿದ್ದೀವಿ ಅಂದರೆ ಅದು ನಮಗೆ ಮಾತ್ರ ಗೊತ್ತು ಎಷ್ಟು ಸ್ಟ್ರಗಲ್ ಆಗಿರ್ತೀವಿ ಅಂತ. ಬಿಟ್ಟಿಯಾಗಿ ಯಾರ್ದೋ ಪಿತ್ರಾಜಿತ ಎಲ್ಲ ಬಂದು ಕೂತ್ಕೊಂಡು ಅಲ್ಲಿ ಕಾಮೆಂಟ್ಗಳಾಗ್ತಾರಲ್ಲ ಅಂಥವ್ರಿಗೆ ಗೊತ್ತಿರಲ್ಲ. ಸ್ವಂತ ದುಡ್ದು ಕಷ್ಟಪಟ್ಟು ತೊಗೊಂಡಿರೋರಿಗೆ ಆ ಫೀಲಿಂಗ್ ಅರ್ಥ ಆಗುತ್ತೆ. ಕೆಲವೊಬ್ರಿಗೆ ಎಲ್ಲ ಲೈಫಲ್ಲಿ ಈಸಿಯಾಗಿ ಸಿಗ್ಬೋದು, ಬಟ್ ಎಲ್ರಿಗೂ ಅದೇ ರೀತಿ ಇರೋದಿಲ್ಲ ಫ್ರೆಂಡ್ಸ್. ಇವಾಗ ನಾನು ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ನಾನು ಇಷ್ಟು ಎಕ್ಸಾಜರೇಟ್ ಆಗಿಬಿಟ್ಟು ನಾನು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತಾಯಿದ್ದೀನಿ ಅಂದರೆ ನಾನು ಅಷ್ಟು ಕಷ್ಟಪಟ್ಟಿದ್ದೀನಿ. ಅದನ್ನು ನಿಮ್ಮ ಜೊತೆ ಎಲ್ಲ ಹೇಳ್ಕೊಳ್ಬೇಕು, ನನ್ನ ಕಷ್ಟನ, ನನ್ನ ಸುಖನ ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡಬೇಕು ಅನ್ನೋದು ನನ್ನ ಒಂದು ಇಂಟೆನ್ಷನ್ ಆಗಿರುತ್ತೆ. ಬಿಟ್ಟರೆ ನಾನು ಬಿಲ್ಡಪ್ ತೊಗೋಬೇಕು ಅಂತ ಅಲ್ಲ. ಬಿಲ್ಡಪ್ ತೊಗೋಬೇಕು ಅನ್ನೋ ಈ ಏನಂತಾರೆ ಆ ಲೆವೆಲ್ ನಂದಲ್ಲ ಫ್ರೆಂಡ್ಸ್. ಬಿಕಾಸ್ ನಾವೊಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಬಿಲ್ಡಪ್ ತೊಗೊಳ್ಳೋ ಅಂಥ ಪರಿಸ್ಥಿತಿ ನಮ್ದಿಲ್ಲ, ನಮ್ಮ ಲಕ್ಸುರಿ ಇಲ್ಲ, ನಥಿಂಗ್ ಇಸ್ ದೇರ್. ವಿ ಹ್ಯಾವ್ ಟು ಸ್ಟ್ರಗಲ್. ನಾವು ಕಷ್ಟಪಡಬೇಕು. ನೀವು ಅಷ್ಟೇ ಲೈಫಲ್ಲಿ ನಿಮ್ಮ ಲೈಫು ಸ್ವಲ್ಪ ಯೋಚನೆ ಮಾಡಿ, ಹಿಂದೆ ತಿರುಗಿ ನೋಡಿ, ನೀವು ಎಷ್ಟು ಕಷ್ಟಪಟ್ಟು ಈ ಲೆವೆಲ್ಗೆ ಬಂದಿರ್ತೀರ. ಇವಾಗ ಇದ್ದೀರಾ, ತಿನ್ನೋಕ್ಕೆ ಅನ್ನ ಇದೆ ಅಂದ್ರೂ, ಆ ಲೆವೆಲ್ಗೆ ಬಂದಿದ್ದೀವಿ ಅಂದ್ರೂ ಒಂದು ದೊಡ್ಡ ಅಚೀವ್ಮೆಂಟೇ. ಬರೀ ಸೈಟ್ ಮಾಡೋದ್ರೇ ಅಚೀವ್ಮೆಂಟ್ ಅಲ್ಲ ಫ್ರೆಂಡ್ಸ್. ನೀವು 3 ಹೊತ್ತು ಊಟ ಮಾಡ್ತಾಯಿದ್ದೀರಾ ನೆಮ್ಮದಿಯಾಗಿ ಅಂದರೆ ಅದೂ ದೊಡ್ಡ ಅಚೀವ್ಮೆಂಟೇ. ಆ ರೀತಿ ಒಬ್ಬೊಬ್ರಿಗೆ ಅವ್ರವ್ರ ಫೀಲಿಂಗ್ಸ್ ಇರುತ್ತೆ. ಹೇಳ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ವಲ್ಲ, ಹೇಳ್ಕೊಳ್ಳೋದೇ ತಪ್ಪು ಅನ್ನೋ ಥರ ಕಾಮೆಂಟ್ಸ್ ಹಾಕ್ತೀರಾ. ಸರಿ ಬೇಡ, ಈ ವ್ಲಾಗಲ್ಲಿ ಹೇಳೋದು ಬೇಡ. ಸೊ 3 ತಿಂಗಳಿಂದನೂ ನಮಗೆ ತುಂಬ ಕಷ್ಟಪಟ್ಟಿದ್ದೀವಿ. ಅಂದರೆ ದುಡ್ಡೆಲ್ಲ ಅರೇಂಜ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಸ್ಟ್ರಗಲ್ಸ್ನ ಮಾಡ್ಕೊಂಡಿದ್ದೀವಿ. ಹಾಗಾಗಿ ನಮಗೂ ಒಂದು ಬ್ರೇಕ್ ಬೇಕಾಗಿತ್ತು. ಅದೇ ಟೈಮಲ್ಲಿ ಸ್ವಾತಿನೂ ಕಾಲ್ ಮಾಡಿದ್ಲು, ಲೈಕ್ ಹೊರಗಡೆ ಹೋಗೋಣ. ನಾನು ಯೂಶ್ವಲಿ ಪ್ರತಿಯೊಂದು ನಾನು ಸ್ವಾತಿ ಜೊತೆ ಶೇರ್ ಮಾಡ್ತೀನಿ. ಇವತ್ತು ಈ ರೀತಿ ಆಯಿತು ಅಂತ. ಈ ನಡುವೆ ಅಂತೂ ನಾವು ಸಿಕ್ಕಾಪಟ್ಟೆ ಕ್ಲೋಸ್ ಆಗಿಬಿಟ್ಟಿದ್ದೀವಿ. ಸೊ ಆವಾಗ ಇಬ್ಬರು ಮಾತಾಡ್ಕೊಂಡಾಗ ಸರಿ ಹೊರಗಡೆ ಹೋಗೋಣ, ಹೆಂಗಿದ್ರು ಮಕ್ಳಿಗೂ ಸ್ಕೂಲ್ ಶುರುವಾಗ್ಬಿಡುತ್ತೆ. ಸೊ ನೀವು ಈ ಥರ ಇದ್ದೀರಾ, ಒಂದು ರಿಲೀಫ್ ಆಗುತ್ತೆ, ಎಲ್ಲನ ಹೊರಗಡೆ ಹೋಗೋಣ ಅಂತ ಇಬ್ಬರು ಮಾತಾಡಿಕೊಂಡು ಸರಿ ರೆಸಾರ್ಟ್ಗೆ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ರೂಪೇಶನು 3 ಡೇಸ್ ಹಾಲಿಡೇ ಹಾಕಿದ್ರು ಆಫೀಸ್ಗೆ.
ನಾನು ಹಾಲಿಡೇ ಹಾಕಿದ್ದೆ. ಸೊ ಅವ್ರ ಫ್ಯಾಮಿಲಿ, ಸ್ವಾತಿ ಫ್ಯಾಮಿಲಿ ಹಾಗೆ ನಮ್ಮ ಫ್ಯಾಮಿಲಿ 2 ಫ್ಯಾಮಿಲಿನೂ ಸೇರಿಕೊಂಡು ಒಂದು ರೆಸಾರ್ಟ್ಗೆ ಹೋಗೋಣ ಅಂತ ಡಿಸೈಡ್ ಆಗಿ ಇವಾಗ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಅದಕ್ಕೆ ಮುಂಚೆ ಯದುವೀರ್ಗೆ ಸ್ವಲ್ಪ ಶಾಪಿಂಗ್ ಮಾಡಿಸೋಣ. ಅವ್ನಿಗೆ ಸ್ವಿಮ್ಮಿಂಗ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ಬಟ್ ಅವ್ನಿಗೆ ನೀರಂದರೆ ಭಯ. ಚಿಕ್ಕ ವಯಸ್ಸಲ್ಲಿ ನಮ್ಮ ಚಿಕ್ಕಮ್ಮ ಮನೆ ಹತ್ರ ತೊಟ್ಟಿಯಲ್ಲಿ ಆಟಾಡುವಾಗ ಅವನು ಮುಳುಗೋ ಥರ ಆಗಿಬಿಟ್ಟು ಅವತ್ತಿಂದ ಅವ್ನಿಗೆ ನೀರಂದರೆ ಸಿಕ್ಕಾಪಟ್ಟೆ ಭಯ. ಸೊ ಹಾಗಾಗಿ ಅವನು ಇನ್ನು ಸ್ವಿಮ್ಮಿಂಗ್ ಕ್ಲಾಸಸ್ಗೆಲ್ಲ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಹಂಗೆ ಅದಕ್ಕೂ ಸ್ವಲ್ಪ ಶಾಪಿಂಗ್ ಮಾಡಿಬಿಡೋಣ. ಇವಾಗ ರೆಸಾರ್ಟ್ಗೂ ಆಗುತ್ತೆ, ಸ್ವಿಮ್ಮಿಂಗ್ ಕ್ಲಾಸ್ಗೂ ಆಗುತ್ತಲ್ವ ಅಂತ ಅಂದ್ಕೊಂಡು ಅವನು ಡೇ ಕೇರ್ಗೆ ಹೋಗಿದ್ದ, ನಾನು ಆಫೀಸ್ಗೆ ಹೋಗಿದ್ದೆ. ಬೆಳಗ್ಗೆ ಆಫೀಸಿಂದ ಬಂದಮೇಲೆ ಇಬ್ಬರೂ ಶಾಪಿಂಗ್ ಹೋಗಿದ್ವಿ. ರೂಪೇಶ್ ಬಂದಿರಲಿಲ್ಲ. ಆ್ಯಂಡ್ ಬನ್ನಿ ಇವತ್ತು ಹೇಗಿತ್ತು ಅಂದ್ಬಿಟ್ಟೆಲ್ಲ ನೀವು ನೋಡಿ ನಿಮ್ಮ ಅನಿಸಿಕೆನ ಖಂಡಿತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬಟ್ ಕೆಲವೊಬ್ಬರು ನಾವು ಏನು ವೀಡಿಯೋಲಿ ನೋಡ್ತೀವಲ್ಲ, ತೋರಿಸ್ತೀವಲ್ಲ 19 ನಿಮಿಷ, ಅದನ್ನೇ ನಮ್ಮ ರಿಯಲ್ ಲೈಫ್ ಅಂದ್ಕೊಳ್ಬಿಡ್ತೀರಾ. ಇಲ್ಲ ಫ್ರೆಂಡ್ಸ್, ನಿಮ್ಗೆ ಎಷ್ಟು ಕಷ್ಟಗಳಿದೆಯೋ, ನಿಮ್ಗೆ ಎಷ್ಟು ಬಾಧೆಗಳಿರುತ್ತೋ, ನಿಮ್ಗೆ ಎಷ್ಟು ಬೇಜಾರಿರುತ್ತೋ, ಅದೇ ರೀತಿ ನಮ್ಮೆಲ್ಲ ಯೂಟ್ಯೂಬರ್ಸ್ಗೂ ಇರುತ್ತೆ, ನಮಗೂ ಇರುತ್ತೆ. ನಾವು ತೋರಿಸ್ಕೊಳ್ಳಲ್ಲ ವೀಡಿಯೋಸಲ್ಲಿ, ನೀವು ಹೇಳ್ಕೊಳ್ಳಲ್ಲ ಅಷ್ಟೇ. ಬಿಟ್ಟರೆ ಎಲ್ಲ ಮನುಷ್ಯರು ಅಷ್ಟೇ ಫ್ರೆಂಡ್ಸ್. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿ ನೋವು, ನಲಿವು, ಸುಖ, ಶಾಂತಿ ಎಲ್ಲ ಇದ್ದೇ ಇರುತ್ತೆ. ಸೊ ಇಷ್ಟೇ, ಎಲ್ಲರೂ ಒಂದೇ. ನನ್ನ ಪ್ರಕಾರ ಎಲ್ಲರೂ ಒಂದೇ. ಯಾಕೋ ಗೊತ್ತಿಲ್ಲ, ತುಂಬ ಎಮೋಷ್ನಲ್ ಆಗ್ತಿದ್ದೀನಿ. ಬೇಡ, ಬನ್ನಿ ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಬ್ಯಾಗ್ ಹಾಕ, ಬ್ಯಾಗಲ್ಲಿ ಹಾಕು. ಫ್ರೆಂಡ್ಸ್, ಶಾಪಿಂಗ್ ಬಂದಿದ್ದೀವಿ. ಒಂದು ಆಗ್ತಾ ಇಲ್ಲ ಫ್ರೆಂಡ್ಸ್ ನನ್ನ ಕೈಯಲ್ಲಿ. ನೋಡ್ರಿ, ಇನ್ನು ಅದು ಬೇಕು, ಇದು ಬೇಕು. ಹೇಳ್ಬಾ, ಇಂಟ್ರಡಕ್ಷನ್ ಹೇಳಿ. ಶಾಪಿಂಗ್ ಬಂದಿದ್ದೀವಿ. ಯದುವೀರ್, ಏನ್ ಮಾಡ್ತಿದ್ಯಾ? ಯದುವೀರ್ ಅವ್ನು ಕ್ಯೂಟಾಗಿ ಆಡ್ತಾ ಇದ್ದಿದ್ದು ನೋಡಿ. ಪಾಪ ಇಲ್ಲಿ ನಮ್ಗೆ ಸಪೋರ್ಟ್ ಮಾಡ್ತಾರಲ್ಲ ಬಿಲ್ಲಿಂಗ್ ಸೆಕ್ಷನಲ್ಲಿ, ಒಂದು ಮ್ಯಾಮ್ ಅವನಿಗೋಸ್ಕರ ಈ ಬಾಲ್ ಗಿಫ್ಟ್ ಮಾಡೋದು. ಥ್ಯಾಂಕ್ಸ್ ಹೇಳ್ದಾ? ಹಾಂ, ಖುಷಿ ಆಯ್ತಾ ನಿನಗೆ? ನೋಡಿ, ಇಲ್ಲಿದೆ. ಇವನ್ನೆಲ್ಲ ತೊಗೊಂಡೋಗ್ಬೇಕು. ಇವ್ನ ಎತ್ಕೊಂಡು, ಯಪ್ಪ, ಏನೋ ಹೇಳ್ದ ಡೈಲಾಗ್. ಇವಾಗ ಏನು ಹೇಳಿದ್ದವನು? ನೀನೇನು ಹೇಳ್ದೆ ರೂಪೇಶ್? ನೀನೇನು ಹೇಳಿದ್ದು ಇವಾಗ? ಅದೇ ನಾನು ಹೇಳ್ತಾ ಇರೋದು, ವಯಸ್ಸಿಗೆ ಇಷ್ಟು ಬಟ್ಟೆಗಳು ನಾವು ನೋಡಿದ್ದೇ ಇಲ್ಲ ಕಣ್ಣಿಗೆ. ನನ್ನ ಮಗನಿಗೆ ಓದಾಗ ಬಂದಾಗೆಲ್ಲ ಬರೀ ಬಟ್ಟೆಗಳಾಗೋಯ್ತು. ನೀನು ಓದಾಗೆಲ್ಲ ಬಟ್ಟೆ, ನಾನು ಹೋದಾಗ ಬಟ್ಟೆ, ಭಾಗ್ಯ ಪಿನ್ನಿ ಅವ್ರು ಹೋದಾಗ ಬಟ್ಟೆ, ಎಲ್ಲರೂ ಯಾರು ಹೋದ್ರು ಬಟ್ಟೆಗಳು. ಅಲ್ಲಿ ನೋಡಿದ್ರೆ ನಾನು ನನ್ಗಿಂತ ನಿಮ್ಮ ಅಮ್ಮಕ್ಕಿಂತ ನಿಂದೆ ಬಟ್ಟೆಗಳು ಜಾಸ್ತಿ. ಒಂದು ಕಬೋರ್ಡ್ ಪೂರ್ತಿ ಅವಂದೆ ಫ್ರೆಂಡ್ಸ್. ಒಂದು ಕಬೋರ್ಡಲ್ಲಿ ಮೇಲೆ ಹ್ಯಾಂಗರು, ಕೆಳಗಡೆ ಎಲ್ಲ ಅವಂದೆ. ಚಪ್ಪಲ್ ತಂದಿದ್ದು ನೋಡಿ ಅವನಿಗಿದು ಈ ಥರದ್ದು. ಕೇಳೋ ಪದ್ಮನ, ಕೇಳೋ ನೋಡು, ಕೇಳೋ ಎಷ್ಟು ಕೊಡ್ಸಿ, ಕೇಳೋ ಪದ್ಮನ. ನೋಡಿ, ಅದೇ ಥರದ ಬಾಲ್ ಯೆಲ್ಲೋ ಕಲರ್ ಇದೆ, ಬಟ್ ಅದೇ ಅವ್ರು ಗಿಫ್ಟ್ ಕೊಟ್ಟಿದ್ದು. ಆಮೇಲೆ ಫ್ರೆಂಡ್ಸ್, ಇವತ್ತು ಇನ್ನೊಂದು ಗುಡ್ ನ್ಯೂಸ್. ನಾನು ಮನೆಗೆ ಬಂದಿದ್ದ ತಕ್ಷಣ ಹೇಳಲ್ಲ ಫ್ರೆಂಡ್ಸ್ ಆದರೆ ಈಗ, ಬಟ್ ಗುಡ್ ನ್ಯೂಸ್. ಗೆಸ್ ಮಾಡಿ ಏನು ಅಂತ. ಗೆಸ್ ಮಾಡಿ ಫ್ರೆಂಡ್ಸ್, ಏನಿರ್ಬೋದು ಆ ಗುಡ್ ನ್ಯೂಸ್ ಅಂದ್ಬಿಟ್ಟು. ಸೊ ಅದರಂತೂ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು ನೋಡಿದ ತಕ್ಷಣ. ಫುಲ್ಲು ಇವತ್ತು ಬೆಳಗ್ಗೆಯಿಂದ ಸೈಟ್ಗೆ ಹೋಗಿ ಬಂದ, ಫುಲ್ಲು ಟಯರ್ಡ್ ಅನಿಸ್ತಾಯಿತ್ತು. ಆಮೇಲೆ ಬಂದಿದ್ದ ತಕ್ಷಣ ಸರಿ ಶಾಪಿಂಗ್ ಯದುವೀರ್ನ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಯದುವೀರ್ ಹತ್ರ ಸ್ಕೂಲ್ ಹತ್ರ ಹೋಗಿ ಅವನ್ನ ಪಿಕ್ ಮಾಡ್ಕೊಂಡು ಬಂದು ಮನೆಗೆ ಕರ್ಕೊಂಡು ಬಂದುಬಿಟ್ಟು 2 ಡೇಟ್ಸು ಮತ್ತು 1 ಗ್ಲಾಸ್ ಹಾಲು ಕೊಟ್ಟು ಫ್ರೆಶ್ ಅಪ್ ಆಗಿ ಇಬ್ಬರೂ. ಸೊ ಮ್ಯಾಕ್ಸ್ಗೆ ಹೋಗಿ ಶಾಪಿಂಗ್ ಮಾಡಿಕೊಂಡು ಬರೋವಾಗ ಡೆಕಾಥ್ಲಾನ್ಗೆ ಹೋಗಿ ಅಲ್ಲಿ ಶಾಪಿಂಗ್ ಮಾಡಿಕೊಂಡು ಬಂದ್ವಿ. ಅವರಿಬ್ಬರು ನೋಡಿ ಹೆಂಗೆ ಕಿತ್ತಾಡ್ತಾ ಇದ್ದಾರೆ, ಅದನ್ನು ತೋರಿಸ್ತೀನಿ. ಈ ಕ್ಯಾಪ್ ಕೂಡ ತೊಗೊಂಡ ಫ್ರೆಂಡ್ಸ್. ಫ್ರೆಂಡ್ಸ್, ರೂಪೇಶ್ ನಾಳೆ ಟ್ರೀಟ್ ಕೊಡಿಸ್ತಾರೆ ಇವತ್ತು ಗುಡ್ ನ್ಯೂಸ್ಗೆ. ಹಾಂ, ರೆಸಾರ್ಟಲ್ಲಿ ಪೂರ್ತಿ ಟ್ರೀಟ್ ನಿಂದೆ. ಹಾಂ, ಯಾರೋ ಟ್ರೀಟ್ ಕೊಡಿಸಿ ಇವತ್ತು ಗುಡ್ ನ್ಯೂಸ್ಗೆ. ನಾನೇ ಇಸ್ಕೊಂಡಿದ್ದು ಅದನ್ನು, ಅದು ಲೆಟರ್ ನಾನೇ ಇಸ್ಕೊಂಡಿದ್ದು.
ಅದಕ್ಕೆ ಅದು ಹೆಸ್ರು ಯಾರಲ್ಲಿರೋದು, ಯಾರ ಹೆಸ್ರಲ್ಲಿರೋದು? ಅದನ್ನ ಟ್ರಾನ್ಸ್ಫರ್ ಮಾಡು. ಏನು ಬೇಡಪ್ಪ, ನನಗೆ ಟ್ಯಾಕ್ಸ್ ಎಲ್ಲ ಜಾಸ್ತಿ ಬರುತ್ತೆ, ನೀವೇ ಇಟ್ಕೊಳ್ರಿ, ನಮಗೆ ಬೇಡ. ನಿನ್ನ ಹೆಸರಿಗೆ ಟ್ರಾನ್ಸ್ಫರ್. ಹಾಂ, ನನ್ನ ಹೆಸ್ರಿಗೆ ಬೇಡ, ನನ್ನ ಹೆಸ್ರಿಗೆ ಬೇಡ, ಇದು ವೀರ ಹೆಸ್ರಿಗೆ ಮಾಡಿಸ್ಬಿಡು. ಅವನ ಹೆಸ್ರಿಗೆ ಯಾವಾಗ ಮಾಡ್ಸೋಕ್ಕಾಗೋದು? 18 ಇಯರ್ಸ್ ಆದ್ಮೇಲೆ ಇಲ್ಲಿ ಬರಿಬೋದಲ್ಲ. ನಾನಂತೂ ಏನು ಕೊಡಲ್ಲ, ನಾವು ಹೋಗೋವರೆಗೂ. ಯದುವೀರ್ ನಿಂಗೇನು ಕೊಡಲ್ಲ ಅಂತವ್ರು ನಿಮ್ಮ ಪಪ್ಪ. ನಾವು ಇರೋವರೆಗೂ ನಿಮ್ಗೆ ₹1 ಕೊಡಲ್ಲ, ಅದು ಹುಡುಕ್ಬಿಟ್ಟು ನೀನು ಮಾಡ್ಕೊಂಡು ಮಾಡ್ಕೊ. ನಾವಂತೂ ಏನು ಕೊಡಲ್ಲ, ನಾವು ಇರೋವರೆಗೂ ನಮ್ದು ಮಾತಾಡ್ಸ್ಬಿಡು. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜಯ ಸೌಂದರ್ಯ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆಲ್ರೆಡಿ ತಮ್ನೇಲಲ್ಲಿ ನೋಡಿ ಇವತ್ತಿನ ವ್ಲಾಗ್ ಏನು ಅಂತ ನಿಮ್ಮೆಲ್ಲರಿಗೂ ಅರ್ಥ ಆಗಿರ್ಬೋದು. ಸೊ ಈ ಒಂದು ವ್ಲಾಗ್ನ ನೀವು ನೋಡಿ ಎಂಜಾಯ್ ಮಾಡಬೇಕು ಅಂದರೆ ಕಂಪ್ಲೀಟಾಗಿ ಲಾಸ್ಟ್ವರೆಗೂ ವಿಡಿಯೋನ ನೋಡಿ. ಮೊದಲೇ ಬಾರಿಗೆ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ರೆ ಎಲ್ಲ ವ್ಲಾಗ್ಸ್ನ ನೋಡಿ, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಆ್ಯಂಡ್ ಈಗ ಟೈಮ್ ಒಂದು ಎಕ್ಸಾಕ್ಟಾಗಿ 7:38 ಆಗಿದೆ. ನಾವು ಹೊರಟಿದ್ದೀವಿ. ಸೊ ಹೋಗೋ ದಾರಿಯಲ್ಲಿ ಸ್ವಾತಿ ಅವ್ರನ್ನ ಪಿಕ್ ಮಾಡಿಕೊಂಡು ಅಲ್ಲಿಂದ ಹಂಗೆ ನಾವು ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ. ಯಾವ ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ, ಎಷ್ಟು ದಿವಸ ಹೋಗ್ತಾ ಇದ್ದೀವಿ ಅನ್ನೋದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇವತ್ತು ನಾನು ಈ ಥರ ಒಂದು ಲಾಂಗ್ ಫ್ರಾಕ್ ಹಾಕ್ಕೊಂಡಿದ್ದೀನಿ. ಅಲ್ಲಿ ಹೋದ್ಮೇಲೆ ನಾನು ನಿಮಗೆ ನನ್ನ ಔಟ್ಫಿಟ್ ತೋರಿಸ್ತೀನಿ. ಹೇಗಿದ್ಯಾ ಮಗ್ನೆ? ಹಾಂ, ಸರಿ ಹೇಳು, ಎಲ್ಲಿ ಹೋಗ್ತಾ ಇದೀವಿ ನಾವು? ಹಾಂ, ರೆಸಾರ್ಟ್. ಇನ್ನು ಅವ್ನು ನಿದ್ದೆ ಮೂಡಲ್ಲಿದ್ದಾನೆ ಫ್ರೆಂಡ್ಸ್. ಇಲ್ಲಿ ರೂಪೇಶ್. ಹಾಯ್ ರೂಪೇಶ್, ಏನಪ್ಪ ಲಾಂಗ್ ವೀಕೆಂಡ್, ಲಾಂಗ್ ಹಾಲಿಡೇ ಹಾಕ್ಬಿಟ್ಟಿದ್ದೀರಾ? ಹಾಂ, ಹಾಕ್ಬೇಕಲ್ವಾ? ಹಾಂ, ಆ್ಯಕ್ಚುಲಿ ಏನು ಗೊತ್ತಾ ಫ್ರೆಂಡ್ಸ್, ನಮಗೆ ನಿಜವಾಗ್ಲೂ ಒಂದು ಬ್ರೇಕ್ ಬೇಕಾಗಿತ್ತು. ನಾನಂತೂ ನೀವು ಏನಾದರೂ ಇನ್ಸ್ಟಾಗ್ರಾಮಲ್ಲಿ ನನ್ನ ಫಾಲೋ ಮಾಡ್ತಾ ಇದ್ರೆ ನಿಮ್ಗೆ ಗೊತ್ತಿರುತ್ತೆ ಹೇಗಿರುತ್ತೆ ನನ್ನ ಡೈಲಿ ಅಂತ. ನಾನು ಎವ್ರಿ ಡೇ ಏನು ಮಾಡ್ತೀನಿ, ಎಷ್ಟೊತ್ತಿಗೆ ಯಾವ ವರ್ಕ್ಗೆ ಹೋಗ್ತೀನಿ, ಎಲ್ಲಿ ಯಾವೆಲ್ಲ ಲೊಕೇಶನ್ಸ್ಗೆ ಹೋಗ್ತೀನಿ, ಮನೆಗೆ ಎಷ್ಟೊತ್ತಿಗೆ ಬರ್ತೀನಿ, ಫ್ಯಾಮಿಲಿ ಜೊತೆ ಟೈಮ್ ಹೆಂಗಿರುತ್ತೆ, ಪ್ರತಿಯೊಂದು ನಾನು ಸ್ಟೋರೀಸ್ ಹಾಕ್ತಾ ಇರ್ತೀನಿ. ಇನ್ನು ಯಾರು ನೀವು ಹೋಗಿ ನನ್ನ ಫಾಲೋ ಮಾಡಿಲ್ಲ ಇನ್ಸ್ಟಾಗ್ರಾಮಲ್ಲಿ, ಹೋಗಿ ಫಾಲೋ ಮಾಡಿ. ಸೊ ದಟ್ ನನ್ನ ಡೈಲಿ ವ್ಲಾಗ್ಸ್, ನನ್ನ ಲೈಫ್ ಹೇಗಿರುತ್ತೆ ಆ್ಯಕ್ಚುಲ್ ಆಗಿ ವಿತ್ ಟೈಮಿಂಗ್ ಹಾಕ್ತೀನಿ ನಾನು. ಸೊ ಅದ್ರಲ್ಲಿ ನಿಮ್ಗೆ ಅರ್ಥ ಆಗುತ್ತೆ. ಆ್ಯಂಡ್ ನಂದು ಇನ್ಸ್ಟಾಗ್ರಾಮ್ ID ಎಲ್ಲ ನಾನು ಈಗ ಸ್ಕ್ರೀನ್ ಮೇಲೆ ಹಾಕ್ತಿರ್ತೀನಿ, ಹೋಗಿ ನೀವು ಫಾಲೋ ಮಾಡಿಬಿಡಿ ಇನ್ನೂ ಯಾರು ಫಾಲೋ ಮಾಡಿಲ್ಲ. ಆ್ಯಂಡ್ ಮೊನ್ನೆ ರೀಸೆಂಟಾಗೆ 4.9 ಅನ್ಸುತ್ತಲ್ಲ, 9K ಸಬ್ಸ್ಕ್ರೈಬರ್ಸ್ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಆಗಿದ್ದಾರೆ. ಖುಷಿ ಆಗುತ್ತೆ. ಸೊ ಆ್ಯಂಡ್ ಬನ್ನಿ ಇವಾಗ ಹೋಗೋಣ. ಸಕ್ಕದಾಗಿದೆ ರೋಡೆಲ್ಲ, ಅಷ್ಟೊಂದು ಟ್ರಾಫಿಕ್ ಇಲ್ಲ. ಬಿಸಿಲು ಈಗ ತಾನೇ ಬಿಸಿಲು ಬರ್ತಾ ಇದೆ. ಅಲ್ಲಿ ಹೋದ್ಮೇಲೆ ಮೀಟ್ ಆಗ್ತೀನಿ. ಹೋಗೋವಾಗ ಹಾಗೆ ಸ್ವಾತಿ ಅವ್ರನ್ನೂ ಪಿಕ್ ಮಾಡಿಕೊಂಡು ಬಿಡದಿ ಹತ್ರ ಒಂದು ಸ್ಟಾಪ್ ಮಾಡಿ ಬ್ರೇಕ್ಫಾಸ್ಟಿಗೆ ನಿಲ್ಲಿಸಿ ಎಲ್ಲ ಬಿಸಿ ಬಿಸಿ ಇಡ್ಲಿ ತಿಂದ್ವಿ. ಚೆನ್ನಾಗಿರುತ್ತೆ. ಯಾರೆಲ್ಲ ಶಶಿ ತಟ್ಟೆ ಇಡ್ಲಿ ಬಿಡದಿಯಲ್ಲಿ ಟ್ರೈ ಮಾಡಿದ್ದೀರಾ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದಾದಮೇಲೆ ನಾವು ಹೋಗಿದ್ದು ರೆಸಾರ್ಟು ರಾವಿಶಿಂಗ್ ರಿಟ್ರೀಟ್ ಅಂತ. ತುಂಬಾ ಚೆನ್ನಾಗಿದೆ. ನಾನು ಫಸ್ಟ್ ಟೈಮ್ ಹೋಗಿದ್ದು ಯದುವೀರ್ 6 months ಇರೋವಾಗ, ಆ ಟೈಮಲ್ಲಿ ಹೋಗಿದ್ದು. ಅಷ್ಟು ಇನ್ನೂ ಏನು ಇಂಪ್ರೂವ್ ಆಗಿರಲಿಲ್ಲ, ಆಗ್ತಾನೆ ಶುರುವಾಗಿತ್ತು, ಇನ್ನು ಬಿಲ್ಡ್ ಮಾಡ್ತಾಯಿದ್ರು. ಸೊ ಅವಾಗ ನಾನು ಬಾಣಂತನ ಇಂದ ಬ್ರೇಕ್ ಬೇಕು ಅಂದ್ಬಿಟ್ಟು ರೂಪೇಶ್ ಅವ್ರ ಮನೆಗೆ ಬಂದಮೇಲೆ ನಾನು ರೂಪೇಶ್ ಯದುವೀರ್ ಮೂವರೂ ಹೋಗಿದ್ದು. ಇನ್ನು ಚಿಕ್ಕವನು ಯದುವೀರ್ ಆವಾಗ ನೆನಪಿತ್ತು. ಸೊ ಅವಾಗ ಅಷ್ಟೊಂದು ಗೇಮ್ಸೂ ಏನೂ ಇರಲಿಲ್ಲ. ಬಟ್ ಇವಾಗ ತುಂಬ ಚೆನ್ನಾಗಿ ಡೆವಲಪ್ ಆಗಿದೆ, ಚೆನ್ನಾಗಿದೆ, ಒಂಥರ ಲಕ್ಸುರಿಯಸ್ ಆಗಿದೆ ರೆಸಾರ್ಟು. ನೀವು ಟ್ರೈ ಮಾಡ್ಬೋದು. ಸೊ ಪ್ರೈಸಸ್ ಎಲ್ಲ ನೀವು ಬೇಕಂದರೆ ನಾನು ಕಾಂಟ್ಯಾಕ್ಟ್ ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇಲ್ಲ ನೀವು ಗೂಗಲಲ್ಲಿ ರಾವಿಶಿಂಗ್ ರಿಟ್ರೀಟ್ ರಾಮನಗರ ಅಂತ ಹಾಕಿದ್ರೆ ಸಿಕ್ಬಿಡುತ್ತೆ. ಸೊ ನಂಬರ್ ಕಾಲ್ ಮಾಡಿ ನೀವು ವಿಚಾರಿಸ್ಬೋದು. ಸೊ ಪ್ರೈಸಸ್ ಅನ್ನೋದು ವೀಕ್ಲಿ ಆದರೆ ಒಂಥರ ಇರುತ್ತೆ, ವೀಕೆಂಡ್ಸ್ ಆದರೆ ಒಂಥರ ಇರುತ್ತೆ, ನ್ಯಾಷನಲ್ ಹಾಲಿಡೇಸ್ಗೆ ಒಂಥರ ಇರುತ್ತೆ, ಆ ರೀತಿ ಇರುತ್ತೆ. ಸೊ ಇದರಲ್ಲಿ ವೆರೈಟೀಸ್ ಕೂಡ ಇದೆ. ರೂಮ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಕಂಪ್ಲೀಟಾಗೆ ಟೂರ್ ಎಲ್ಲ ನೋಡಬೇಕು ಅಂದರೆ ನೀವು ನನ್ನ ಹಳೆ ವ್ಲಾಗ್ಸ್ ಎಲ್ಲ ನೋಡಿ, ಅವಾಗ ಹೇಗಿತ್ತು ರಾವಿಶಿಂಗ್ ರಿಟ್ರೀಟ್ ಅಂತ. ನಾನು ಅವಾಗ ಹೋದಾಗೆಲ್ಲ ಏನು ಕೊಲಾಬ್ರೇಷನ್ ಇರಲಿಲ್ಲ ಫ್ರೆಂಡ್ಸ್. ಅವಾಗ ನಾನು ನೆನಪಿದೆ 18,000 ಏನೋ ಪೇ ಮಾಡಿದ್ದೆ ಅನಿಸುತ್ತೆ ನಾನು ಅವಾಗ ರೂಮ್ಸ್ಗೆ. ಸೊ ಹಂಗೆ ಪೇ ಮಾಡಿಬಿಟ್ಟು ಹೋಗಿದ್ದೆ. ಇದು ತುಂಬ ಚೆನ್ನಾಗಿತ್ತು. ನಮಗೊಂದು ಬ್ರೇಕ್ ಬೇಕಿತ್ತು. ಸೊ ಹೋಗಿದ ತಕ್ಷಣ ಎಲ್ಲ ಈ ಥರ ಗೇಮ್ಸ್ ಎಲ್ಲ ಆಡಿದ್ವಿ. ಸ್ವಾತಿ ಜೊತೆ ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ರಾಕ್ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ. ಹೆಂಗೋಯ್ತು ನಿಮ್ಮ ಪಪ್ಪ?
ಎದು ಹೋದ್ರಾ? ವಾಪಸ್ ಬರ್ತಾರೆ. ಬೆಟ್ಟ ಮೇಲೆ ಹೋದ್ರಾ? ಹಾಯ್. ಹೆಂಗಿತ್ತ? ಇವನು ಚೆನ್ನಾಗಿದ್ದ. ಸರಿ ಇಲ್ಲ ಆಡಾಡು. ಸರಿ ಈಗ ನಿಂದು ನಂಟನ್ನು ಒಂದು ಹಿಡಿಲಿಲ್ಲ ನಾನು. 5, 4, 3, 2, 1. ಮುಂದಕ್ಕೆ ಹೋಗಿ ಇನ್ನು. ವೀರು ಬಾಯಿ ಕಡೆ ವೀರು ಬಾಯಿ ಕಡೆ. ಅದಕ್ಕೆ ಇಡಿಸ್ರಿ ಇರು ಹಾಕ್ತಾರೆ ಎಲ್ಲ. ಆಮೇಲೆ ನಿಮ್ಗೂ ಕೊಡ್ತಾರಿರೋ, ನಿಮ್ಗೂ ಕೊಡ್ಸೋಣ. ನಿಂಗೂ ಕೊಡ್ತಾರೆ ನಿಂಗೂ. ಬೇಬಿ 2 3 4 ಅಯ್ಯಯ್ಯೋ ಸಾರಿ. ಅಣ್ಣ ಆಡಿ. ಅದೇನು ಗೊತ್ತಾ, ಸ್ಟಾರ್ಟ್ ಗಾಬರಿ ಆಗೋದು, ಆಮೇಲೆ ಒಂದು ನೆಕ್ಸ್ಟ್ ಸಿಕ್ತಲ್ಲ. 4, 3, 2, 1, go. ಇಟ್ ಬಿಟ್ಬಿಡ್ಬೇಕು, ಕೈಯಲ್ಲೇ ಹಿಡ್ಕೋಬಾರ್ದು. ಇನ್ನು ಸ್ಟಾರ್ಟೇ ಮಾಡಿ ಸರ್. ಎರಡು ಕೈ ಹಿಡ್ಕೋ ಸುನಿ. ಜ್ಯೂಸ್ ತಗೊಳ್ಳಿ. ಯಾರಾದ್ರೂ ಚಿಪ್ಸ್ ಅಂದ್ರೆ ಅಷ್ಟು ಬಾಯಿ ಮೇಲೆನೆ ಬೀಳುತ್ತೆ. ಫೋನ್ ಬರ್ತೈತೆ. ಫ್ರೆಂಡ್ಸ್ ಈಗ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಟೆಂಟ್ ಸ್ಟೇ ಎಲ್ಲ ಇದೆ, ಅದರಲ್ಲೂ ಸಿಂಗಲ್ ಟೆಂಟ್ ಬೇಕಾದರೂ ಸಿಗುತ್ತೆ, ಅಥವಾ ನೀವು ಏನಂತಾರೆ ಗ್ಯಾಂಗ್ ಜೊತೆ ಹೋಗಿದ್ರು ಗ್ಯಾಂಗ್ ಅವರು ಒಟ್ಟಿಗೆ ಟೆಂಟಲ್ಲಿರೋ ಥರನೂ ಅವೈಲಬಲ್ ಇದೆ. ಸೊ ಎಲ್ಲ ನಾವು ಒಂದು ರೌಂಡ್ ಹಾಕಿದ್ವಿ. ಮುಂಚೆ ಏನು ಅಂದರೆ ನಾವು ಲಾಸ್ಟ್ ಟೈಮ್ ಹೋದಾಗ ಸೊ ಡೇ ಔಟಿಂಗ್ ಕೂಡ ಇದೆ ಇದರಲ್ಲಿ. ಡೇ ಔಟಿಂಗು ಪ್ಲಸ್ ನಮ್ಮದು ಎಲ್ಲ ಮಿಕ್ಸ್ ಮಾಡಿ ಒಳ್ಳೆ ಫುಲ್ ಜಾತ್ರೆ ಆಗೋಗಿತ್ತು. ಬಟ್ ಇವಾಗ ಹಂಗಿಲ್ಲ. ಸೊ ಸ್ಟೇಗೆ ಬರೋರೆ ಸಪ್ರೇಟ್ ಇರುತ್ತೆ, ಈ ಥರ ಡೇ ಔಟಿಂಗ್ ಬರೋರ್ಗೆ ಸಪ್ರೇಟ್ ಇರುತ್ತೆ. ಬಟ್ ತುಂಬ ಚೆನ್ನಾಗಿದೆ, ಮಕ್ಕಳೆಲ್ಲ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು ಫ್ರೆಂಡ್ಸ್. ಅದನ್ನೆಲ್ಲ ಕೂಡ ಹಾಕ್ತೀನಿ ನೋಡಿ. ಅಯ್ಯೋ ಓ ಇಬ್ರು ಒಟ್ಟಿಗೆ ಸೂಪರ್. ಹೋಗ ಬಿಡು, ಅವ್ನು ಹೋಗ್ತಾನೆ ಬಿಡ್ರಿ ನೀವು. ಜಂಪ್ ಎದ್ವೀರ್, ಜಂಪ್ ಮಾಡ್ಬಿಡು ಅದ್ರ ಮೇಲೆ. ಕೊಡು ಫೋನ್ ಕೊಡು. ವೀರು ಹೋಗಿದ್ದಾನೆ ನೋಡು, ವೀರು ಹೋಗಿದ್ದಾನೆ ನೋಡು. ನನ್ನ ಗಂಡನೂ ಭಯ ಬೀಳ್ತಾವನೆ, ಆ ಮಗುನೇ ಸರಿ ಅತ್ತಾಗಿ ಆ ಕಡೆ. ನಾನು ಬರ್ತೀನಿ ಬಾ. ನೋಡಲ್ಲಿ ಎದು ನೋಡು, ಅಲ್ಲಿ ಏನು ಹಬ್ಬು ಆಗಲ್ಲ, ಕಚ್ಚಕ್ ಏನಿಲ್ಲ, ಅಲ್ಲಿ ಏನಿಲ್ಲ, ಏಟಾಗಲ್ಲ ಅಲ್ಲಿ ನೋಡ. ನಿನ್ನತ್ರಕ್ಕೆ ಬತ್ತಾಯ್ತದು ಬಗ್ಗಲ್ ಬೇಡ ಅಂತ. ಜಸ್ಟ್ ಮಿಸ್ಸು. ವೀರು ಬಾಯಿಲಿ ಈ ಕಡೆ ಹಲೋ ಬರ್ತಾವ. ಉದ್ದಕ್ಕ ವಿಡಿಯೋ
ಉದ್ದಕ್ಕೆ ಬೇಡವಾ? ಯೂಟ್ಯೂಬ್ ನಾನು ಉದ್ದಕ್ಕೆ ತೆಗೀರಿ, ನಾನು ಹಾರಿಸಾಂಟಲ್ ತೆಗಿತಾ ಇದ್ದೀನಿ. ಜಸ್ಟ್ ನೋಡಿ ಅಲ್ಲಿದ್ದಾಳೆ ಸ್ವಾತಿ. ಹಾಯ್. ಮಮ್ಮ ನೀನು ಬಾ. ನೀನು ಮಾಡೋ ಆ ಕಡೆ ನೀನು ಮಾಡೋ. ಹೆಂಗಿತ್ತು ಸ್ವಾತಿ? ಇಲ್ಲಿ ನಂಗೆ ಯಾವಾಗಲೂ ಫುಡ್ ಇಷ್ಟ ಆಗುತ್ತೆ. ವೆರೈಟಿ ಜಾಸ್ತಿ ಇರುತ್ತಲ್ಲ. ಇಲ್ಲಿ ವೀರು, ವೀರು ಹಾಯ್. ಹಾಯ್ ಫ್ರೆಂಡ್ಸ್, ಹಾಫ್ ಡೇ ಪೂರ್ತಿ ನಾವು ಸ್ವಿಮ್ಮಿಂಗ್ ಪೂಲಲ್ಲೇ ಆಟ ಆಡಿದ್ದು. ವೀರು ಅಂತೂ ಎಷ್ಟು ಚೆನ್ನಾಗಿ ಡೈ ಹೊಡಿತಾನೆ ಅಂದರೆ ಅವ್ನಿಗೆ ಭಯನೇ ಇಲ್ಲ ನೀರಂದರೆ. ಬಟ್ ಯದುವೀರ್ ಭಯ ಪಡ್ತಾ ಇದ್ದ, ಬಿಕಾಸ್ ಒಂದು ಇನ್ಸಿಡೆನ್ಸ್ ಆಗಿತ್ತು. ಅವತ್ತಿಂದ ಅವ್ನಿಗೆ ವಾಟರ್ ಅಂದರೆ ತುಂಬಾ ಭಯ ಇದೆ. ಆ ಭಯನ ಹೋಗಿಸ್ಬೇಕು ಅಂದ್ಬಿಟ್ಟು ನಾವು ಲೈಟಾಗಿ ಅವ್ನಿಗೆ ವಾಟರ್ಗೆ ಇಂಟ್ರಡ್ಯೂಸ್ ಮಾಡಿಸ್ತಾ ಇದ್ವಿ. ಇದಾದಮೇಲೆ ಮೇ ಬಿ ನೆಕ್ಸ್ಟ್ ಸಮ್ಮರಿಂದ ಅಂದರೆ ನೆಕ್ಸ್ಟ್ ಮಂತಿಂದ ಅವನಿಗೆ ಸ್ವಿಮ್ಮಿಂಗ್ ಕ್ಲಾಸ್ಗೂ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀವಿ ನಾನು ರೂಪೇಶು. ಅದಾದಮೇಲೆ ಫ್ರೆಂಡ್ಸ್, ನಾವು ಈವ್ನಿಂಗ್ ಸ್ನ್ಯಾಕ್ಸ್ ತಿಂದ್ಬಿಟ್ಟು ಕೂತ್ಕೊಂಡು ಡಿಸ್ಕಷನ್ ಮಾಡಿದ್ದು. ನೈಟ್ 1 ಗಂಟೆವರೆಗೂ ನಾವು ಡಿಸ್ಕಷನ್ಸ್ ಮಾಡಿದ್ವಿ. ಸ್ವಾತಿ ಒಂದು ಒಳ್ಳೆ ಗುಡ್ ನ್ಯೂಸ್ ಕೊಡ್ತಾಳೆ ನಿಮಗೆ, ವೆಯ್ಟ್ ಮಾಡ್ತಾರ್ರಿ. ಅದ್ರ ಬಗ್ಗೆ ಡಿಸ್ಕಷನ್ಸು, ಡೌಟ್ಸ್ ಕ್ಲಿಯರು ಅದೆಲ್ಲ ಆಗ್ತಿತ್ತು. ಅದೆಲ್ಲ ಮುಂದೆ ಬರೋವಂಥ ವೀಡಿಯೋಸಲ್ಲಿ ನಿಮಗೆ ನೋಡ್ತೀರಾ ಸ್ವಾತಿ ವ್ಲಾಗ್ಸಲ್ಲಿ. ಫುಲ್ಲು ನೀವು ಕ್ಯೂರಿಯಸ್ ಆಗಿ ನೋಡ್ತಾ ಇರಿ ಆಯಿತಾ, ಯಾವಾಗ ಹಾಕ್ತಾಳೆ ಅಂತ ನಾನು ಕಾಯ್ತಾ ಇದ್ದೀನಿ. ಸೊ ಅದಾದಮೇಲೆ ನೆಕ್ಸ್ಟ್ ಡೇ ಎಲ್ಲ ಬ್ರೇಕ್ಫಾಸ್ಟ್ಗೆ ಬಂದಿದ್ವಿ. ಬ್ರೇಕ್ಫಾಸ್ಟ್ ಮುಗೀತಿವತ್ತು. ಸುಮ್ಮನೆ ಹಂಗೆ ವಾಕ್ ಬಂದಿದ್ದೀವಿ. ಇವಾಗ ಚೆಕ್ಔಟ್ ಮಾಡಬೇಕು. ಮಸ್ತ್ ಎಂಜಾಯ್ ಮಾಡಿದ್ವಿ ನೈಟ್ ಅಂತೂ. ಎಷ್ಟೊತ್ತಿಗೆ ಮಲಗಿದ್ದಣ್ಣ ನಾವು? ನೈಟು 1 ಗಂಟೆಗೆ ಮಲಗಿದ್ವಿ. ಇನ್ನು ರೂಪೇಶ್ ಫುಲ್ ರಿಲ್ಯಾಕ್ಸಾ, ಚಿಲ್ ಮೂಡ್. ಸಕ್ಕದಾಗಿದೆ ಪ್ರಾಪರ್ಟಿ ಎಲ್ಲ. ನಾವು ಲಾಸ್ಟ್ ಟೈಮ್ ಬಂದಾಗ ಇವಾಗ ಎಷ್ಟು ಇಂಪ್ರೂವ್ ಆಗಿದೆ. ಸ್ವಾತಿ ನೋಡಿ ಫುಲ್ ಇನ್ನ ಪಾರ್ಟಿ ಮೂಡಲ್ಲ ಅವಳೆ ಸ್ವಾತಿ. ಇನ್ನು ತಿಂಡಿ ಎಲ್ಲ ಮುಗಿಸ್ಕೊಂಡು ಚೆಕ್ಔಟ್ ಆಗೋಕ್ಕೆ ರೆಡಿ ಆಗಿದ್ವಿ. ರೆಡಿ ಆಗಿ ಬಂದರೆ ಆಚೆಗಡೆ ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು. ಏನು ಮಾಡ್ತಾ ಇದ್ದಾರೆ ಅಂತ ಬನ್ನಿ ನೋಡಿ. ಇವರೆಲ್ಲ ಮಾವಿನಕಾಯಿ ಮಿಡಿ ಮರ, ಇದು ಚಿಕ್ಕ ಚಿಕ್ಕದು ಮಿಡಿಗಳು ಕಾಣಿಸ್ತಿದ್ಯಾ? ಅದನ್ನೆಲ್ಲ ನೋಡಿ ಲಾಂಡ್ರಿ ಬ್ಯಾಗಲ್ಲೆಲ್ಲ ತುಂಬ್ಕೊಳ್ತಾ ಇದ್ದಾರೆ. ಎಷ್ಟು ಕಲೆಕ್ಟ್ ಮಾಡಿದ್ಯಾ ವೀರು? ಎಷ್ಟೊಂದಾ? ನೀನು ಎದುವಿ 2 ಬ್ಯಾಗ್ಸ್. ಫ್ರೆಂಡ್ಸ್, ಈಗ ಚೆಕ್ಔಟ್ ಮಾಡಿಬಿಟ್ಟು ಹೋಗ್ತಾ ಇದ್ದೀವಿ ಬೇರೆ ಪ್ಲೇಸ್ಗೆ. ಯಾವ ಪ್ಲೇಸ್ಗೆ ಅಂತ ಗೆಸ್ ಮಾಡಿ ನೋಡೋಣ. ನೆಕ್ಸ್ಟ್ ವೀಡಿಯೋಲಿ ಆ ವ್ಲಾಗ್ಸ್ನೆಲ್ಲ ಹಾಕ್ತೀನಿ. ಈ ವಿಡಿಯೋ ನೋಡಿ ನೀವು ಎಂಜಾಯ್ ಮಾಡಿರ್ತೀರಾ ಅಂದ್ಕೊಳ್ತೀನಿ. ಎಂಜಾಯ್ ಮಾಡಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ಹಾರ್ಸ್ ರೈಡ್ ಕೂಡ ಹೋಗಿದ್ವಿ. ಪಪ್ಪ ಬೇಡ, ನೀನೊಬ್ಬನೇ ಹತ್ತು ಕೂತ್ಕೋ. ಹಾಂ, ಗಟ್ಟಿಯಾಗಿ ಇಟ್ಕೋ, ಏನೂ ಆಗಲ್ಲ. ಧೈರ್ಯ ನೋಡು. ನೋಡ್ದಾ? ಯದುವೀರ್ ಯದುವೀರ್ ಯದುವೀರ್. ಬಾಯ್. ಅವ್ನ ಮುಖ ಒರ್ಸು, ಅವ್ನ ಕೆನ್ನೆ ನೋಡು. ಅವನಿಗೆ ಬಿಸ್ಲಿಗೆ ಹಂಗಾಗಿರೋದು. ಸನ್ಸ್ಕ್ರೀನ್ ಹಾಕಿಲ್ವಾ ನೀವು? ತುಡೆ ಹೊಂಟೋಗೋಯ್ತು. ನೋಡೋ, ನಂಗೆ ಕೂತಾ ಇದ್ದಾನೆ. ಕುತ್ಕೋತೀನಿ ನೀನು ಇನ್ನೊಂದ್ಸತಿ.